ಮೊದಲಿಗೆ ನಾನು ಹೇಳಲು ಏನು ಇಚ್ಛೆ ಪಡ್ತೇನೆ ಅಂತಂದ್ರೆ, ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ವಿನಯ್ ಕುಲಕರ್ಣಿ ಅವರು ದೋಷಿ ಅಂತ ಏನು ಇವತ್ತು ತೀರ್ಪು ಕೊಟ್ಟಿದ್ದೀವಿ. ಆ ಒಂದು ತೀರ್ಪಿಗೆ ನಾವು ತಲೆಬಾಗ್ತೇವೆ. ಎಲ್ಲ ವಿನಯ್ ಕುಲಕರ್ಣಿ ಅವರಾಯಿತು, ವಿನಯ್ ಕುಲಕರ್ಣಿ ಬಳಗದವರಾಯಿತು ಮತ್ತು ಧಾರವಾಡ ಕ್ಷೇತ್ರದ ಎಲ್ಲ ಅಭಿಮಾನಿಗಳು ಕೂಡ ಆ ತೀರ್ಪಿಗೆ ತಲೆಬಾಗ್ತೇವೆ. ಅದೇ ರೀತಿಯಾಗಿ ಹಿಂದಿನಿಂದಲೂ ಕೂಡ ವಿನಯ್ ಕುಲಕರ್ಣಿ ಅವರನ್ನು ಷಡ್ಯಂತ್ರದ ಮೂಲಕ ಈ ಕೇಸಿನಲ್ಲಿ ಸಿಲುಕಿದಂತಹ ಧಾರವಾಡದ ಒಬ್ಬ ಶಕುನಿಗೆ ಈ ಮೂಲಕ ನಾವು ಧಿಕ್ಕಾರವನ್ನು ಘೋಷಣೆ ಮಾಡ್ತೇವೆ. ಯಾಕಂತಂದರೆ ಸುಮಾರು 10 ವರ್ಷಗಳ ಕಾಲ ಈ ಕೇಸು ಮುಂದೂಡಿಗಿದೆ. ಯಾಕಂತಂದ್ರೆ ಪ್ರತಿಯೊಂದು ಸಾಕ್ಷಿದಾರರು ಕೂಡ ಕರೆಯೋದು, CBI ಅವ್ರಿಗೆ ಹಚ್ಚಿ ಧಮಕಿ ಕೊಡಿಸೋದು, ಅಲ್ಲಿ ಇಟ್ಟೋದು ಇಲ್ಲಿ ಇಡೋದು, ಅವೆಲ್ಲ ಧಮಕಿ ಕೊಡಿಸೋದು ಇದೆಲ್ಲ ಮಾಡಿದ್ದಾರೆ. ಅಂಥ ಒಂದು ಶಕುನ್ ಯಾರಂತೇಳಿ ಎಲ್ಲ ಮೀಡಿಯಾದವರಿಗೆ ಗೊತ್ತು, ಇಡೀ ಧಾರವಾಡ ಜಿಲ್ಲಾದವರಿಗೆ ಗೊತ್ತು. ಅದಕ್ಕೋಸ್ಕರ ಮುಂದಿನ ದಿನಮಾನಗಳಲ್ಲಿ ವಿನಯ್ ಕುಲಕರ್ಣಿ ಅವರು ಒಳಗಿದ್ರು ನಾವು ಆರಿಸ್ತಂದೇವಿ, ಜೈಲಿನಾಗಿದ್ರು ಆರಿಸ್ತಂದೇವಿ. ಸದಾ ಅವ್ರ ಕುಟುಂಬದ ಬೆಂಬಲವಾಗಿ ಇಡೀ 71 ಕ್ಷೇತ್ರದವ್ರ ಅಭಿಮಾನಿಗಳು ಇರ್ತೇವೆ, ಕಾಂಗ್ರೆಸ್ ಕಾರ್ಯಕರ್ತರು ಇರ್ತೇವೆ.